ಅಲ್ಲ ಮಕ್ಳು ಎಷ್ಟು ಚಂದ ಇರ್ತಾರಲ್ಲ. ನಾನು ಒಂದ್ 80,000 ಗಳಿಸ್ತೀನಿ, ನೀನು ಒಂದು 30,000 40,000 ಅಂತೂ ಗಳಿಸ್ತೀಯ. ಮಕ್ಳು ಮಾಡ್ಕೊಂಡ್ ಬಿಡೋಣಲ್ಲ. ಹಾ ಯಾರ್, ಮಾಡ್ಕೊಂಡ್ ಬಿಡೋಣಲ್ಲ. ಹೆಂಗಾದ್ರೂ ಮದ್ವೆ ಆಗೈತಿ, ಮಕ್ಳು ಮಾಡ್ಕೊಂಡ್ ಬಿಡೋಣ ತಗೋ. ಹಾ ರೀ. ಇಟ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನ್ ಊಟಕ್ಕ ಅದಕ್ಕೆ ಇದಕ್ಕೆ ಏನ್ ಬಾ ಖರ್ಚಾಗಲ್ಲ. ಒಂದ್ 20,000 ಆಗತ್ ತಗೋರಿ. ಹಾ, ಫುಡ್ ಸರ್ಲಾಕ್, ಬೇಬಿ ಲೋಷನ್, ಬೇಬಿ ಡೈಪರ್. ನೋಡೋಣ ತಗೋ ಅದೇನ್ ನಡೀತದ. ಇಟ್ ಚಿಕ್ಕ ಮಕ್ಕಳಿಗೆಲ್ಲ ಓದೋದಕ್ಕೇನ್ ಬಾಳ ಹತ್ತಂಗಿಲ್ಲ ತಗೋ. ಏನ್ ಭಾಳ ಆಗಲ್ರಿ, 1 ಲಕ್ಷ ಆಗತ್ತ. ಟ್ಯೂಷನ್ ಫೀ, ಸ್ಕೂಲ್ ಫೀ, ಆಮೇಲೆ ಎಕ್ಸ್ಟ್ರಾ ಕ್ಲಾಸ್, ಸ್ವಿಮ್ಮಿಂಗ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್, ಎಕ್ಸ್ಟ್ರಾ ಮಟೀರಿಯಲ್ಸ್, ಆಮೇಲೆ ವಗೇರಾ ವಗೇರಾ. ಇಷ್ಟ್ ಚಿಕ್ಕಿರೋ ಬಸ್ ಮಕ್ಕಳಿಗೆಲ್ಲ ಬಾಳ ಆಗಲ್ಲ ತಗೋ ಡೆಲಿವರಿ ಖರ್ಚು. ಅಲ್ಲ, ಏನ್ ದವಾಖಾನೆ ಖರ್ಚುನು ಬಾಳ ಆಗಲ್ಲ ಅಂತ ಪರಿ ಅಲ್ಲ. ಹ್ಞೂ ಆಗತ್ರಿ, ಅದು 1.25 ಲಕ್ಷ. ಯಾಕಂದ್ರೆ ಡೆಲಿವರಿ ಖರ್ಚು, ಆಮೇಲೆ ಮೆಡಿಸಿನ್ ಖರ್ಚು, ಆಮೇಲೆ ಜ್ವರ ಬಂದಿದ್ದು ವ್ಯಾಕ್ಸಿನೇಷನ್ದು, ಆಮೇಲೆ ಜುಲಾಬು, ಆಮೇಲೆ ಅವಾಗವಾಗ ನೆಗಡಿ, ಇಮ್ಯುನಿಟಿ ಸಿಸ್ಟಮ್ ಕಡಿಮೆ, ವ್ಯಾಕ್ಸಿನೇಷನ್ ಅಂತ, ವೈರಲ್ ವ್ಯಾಕ್ಸಿನೇಷನ್ ಅಂತ. ಆಗತ್ತೆ. ನನ್ ಕಡೆ ಒಂದ್ ಬೆಟರ್ ಐಡಿಯಾ ಐತಿ, ಹೇಳಿ ನಾನು. ಹಾ ಹೇಳ್ರಿ. ಇವತ್ತಿಂದ ನಾನು ನಿನಗ್ ಮಗು, ನೀನು ನನಗ್ ಮಗು ಅಷ್ಟ. ಖರ್ಚು ಉಳಿತೈತಿ, ಎಲ್ಲ ಉಳಿತೈತಿ, ನಾವಿಬ್ರು ಆರಾಮಾಗಿರ್ತೀವಿ.